ಮಿತ್ರರೇ, ಇತ್ತೀಚೆಗೆ ಭಾರತ ಶ್ರೀಲಂಕಾ ನಡುವೆ ದೊಡ್ಡ ವಿವಾದ ಸೃಷ್ಟಿಯಾಗಿತ್ತು. ಅದೇನಂತಂದರೆ, ಶ್ರೀಲಂಕಾದ ಕೆಲವು ಪ್ರಮುಖ ಐಲ್ಯಾಂಡ್ಗಳಲ್ಲಿ ಚೈನಾ ಕಂಪನಿಯೊಂದು ಬಂದು ವಿಂಡ್ ಮತ್ತು ಸೋಲಾರ್ ಎನರ್ಜಿಯ ಪ್ಲಾಂಟ್ಗಳನ್ನು ನಿರ್ಮಾಣ ಮಾಡ್ತಾ ಇದೆ ಅನ್ನೋದು. ಇದು ಭಾರತದ ಸೆಕ್ಯುರಿಟಿಗೆ ತುಂಬ ಥ್ರೆಟ್ ತರುವಂತಹ ಯೋಜನೆಯಾಗಿದೆ ಅಂತ ಭಾರತ ತೀವ್ರವಾಗಿ ವಿರೋಧಿಸಿತ್ತು. ಈ ಬಗ್ಗೆ ಪರಿಶೀಲಿಸುವಂತೆ ಪದೇ ಪದೇ ಶ್ರೀಲಂಕಾ ಸರ್ಕಾರಕ್ಕೆ ಭಾರತ ಮನವಿ ಮಾಡಿತ್ತು. ಅಲ್ಲದೆ ಶ್ರೀಲಂಕಾ ಏನಾದರೂ ಈ ಯೋಜನೆಯನ್ನು ಮುಂದುವರಿಸಿದ್ರೆ ಭಾರತ ಹಾಗೂ ಶ್ರೀಲಂಕಾ ನಡುವಿನ ರಾಜತಾಂತ್ರಿಕ ಸಂಬಂಧಕ್ಕೆ ದೊಡ್ಡ ಪೆಟ್ಟು ಬೀಳುತ್ತೆ ಅಂತ ಭಾರತ ಎಚ್ಚರಿಕೆಯನ್ನು ಕೊಟ್ಟಿತ್ತು. ಜೊತೆಗೆ ಮುಂಬರುವ ದಿನಗಳಲ್ಲಿ ಭಾರತ ಕಠಿಣ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋ ಎಚ್ಚರಿಕೆಯನ್ನು ಶ್ರೀಲಂಕಾಕ್ಕೆ ರವಾನಿಸಿತ್ತು. ಈಗ ಭಾರತದ ಒತ್ತಡಕ್ಕೆ ಶ್ರೀಲಂಕಾ ಮಣಿದಿದೆ. ಚೀನಾ ಕಂಪನಿ ಜೊತೆಗೆ ಮಾಡಿಕೊಂಡ ಸಂಪೂರ್ಣ ಒಪ್ಪಂದವನ್ನು ಶ್ರೀಲಂಕಾ ಸರ್ಕಾರ ರದ್ದುಗೊಳಿಸಿದೆ. ಹಾಗಾದ್ರೆ ಏನಿದು ಒಪ್ಪಂದ? ಚೈನಾದ ಖಾಸಗಿ ಕಂಪನಿಯೊಂದು ಬಂದು ಶ್ರೀಲಂಕಾದಲ್ಲಿ ಒಂದು ಯೋಜನೆಯನ್ನು ಮಾಡಿದ್ರೆ ಇದು ಭಾರತದ ಸೆಕ್ಯುರಿಟಿಗೆ ಯಾವ ರೀತಿಯಾಗಿ ಥ್ರೆಟ್ ಆಗುತ್ತೆ? ಭಾರತ ಯಾವ ರೀತಿಯಾಗಿ ಶ್ರೀಲಂಕಾ ಮೇಲೆ ಪ್ರೆಷರ್ ಹಾಕಿ ಈ ಯೋಜನೆಯನ್ನು ಕೈಬಿಡುವಂತೆ ಮಾಡಿದೆ? ಈ ಎಲ್ಲ ಇಂಟ್ರೆಸ್ಟಿಂಗ್ ವಿಚಾರವನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುವ ಪ್ರಯತ್ನ ಮಾಡ್ತೀನಿ. ನೀವು ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಶ್ರೀಲಂಕಾ ಮಾಡೋದಕ್ಕೆ ಹೊರಟಿತ್ತಲ್ಲ ಈ ವಿಂಡ್ ಮತ್ತು ಸೋಲಾರ್ ಎನರ್ಜಿ ಉತ್ಪಾದಿಸುವಂಥ ಈ ಯೋಜನೆ, ಇದು ಭಾರತಕ್ಕೆ ಯಾವ ರೀತಿಯಾಗಿ ತೊಂದರೆ ಆಗ್ತಿತ್ತು ಅನ್ನೋದನ್ನು ನಾನು ನಿಮಗೆ ಈ ಮ್ಯಾಪನ್ನು ತೋರಿಸಿ ವಿವರಿಸುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಇದು ಭಾರತ, ಇದು ಶ್ರೀಲಂಕಾ. ದಕ್ಷಿಣ ಭಾರತದ ತಮಿಳುನಾಡು ಮತ್ತು ಶ್ರೀಲಂಕಾದ ನಡುವೆ ಒಂದಷ್ಟು ಐಲ್ಯಾಂಡ್ಗಳಿದ್ದಾವೆ ಮಿತ್ರರೇ. ಈ ಐಲ್ಯಾಂಡ್ಗಳು ಬಹಳ ಸೆಕ್ಯುರಿಟಿ ವಿಚಾರದಲ್ಲಿ ಬಹಳ ಮುಖ್ಯವಾದದ್ದು. ಇಲ್ಲಿ ಮೂರನೇ ಪಾರ್ಟಿ, ಥರ್ಡ್ ಪಾರ್ಟಿ ಇಲ್ಲಿ ಎಂಟ್ರಿ ಕೊಡುವಂಥದ್ದು ಎರಡೂ ದೇಶಗಳಿಗೆ ಒಳಿತಲ್ಲ. ಭಾರತ ಮತ್ತು ಶ್ರೀಲಂಕಾ ಎರಡೂ ದೇಶಗಳಿಗೆ ಸಂಬಂಧಪಟ್ಟಂಥ ಮಾತ್ರ, ಅದು ಕಂಪನಿಗಳಾಗಿರ್ಬೋದು, ಸರ್ಕಾರ ಆಗಿರ್ಬೋದು, ಯಾವುದೇ ಆಗಿದ್ರೂ ಕೂಡ ಇಲ್ಲಿ ಭಾರತ ಮತ್ತು ಶ್ರೀಲಂಕಾಗೆ ಸಂಬಂಧಪಟ್ಟಂಥವ್ರು ಮಾತ್ರ ಇಲ್ಲಿ ಯಾವುದೇ ಯೋಜನೆಯನ್ನು ಕೈಗೆತ್ತಿಕೊಳ್ಳೋದಾಗಿರ್ಬೋದು ಅಥವಾ ಏನೇ ಹೊಸತನ ಮಾಡೋದಿದ್ರು ಈ ಎರಡು ದೇಶಕ್ಕೆ ಸಂಬಂಧಪಟ್ಟಿದ್ದು ಮಾತ್ರ ಆಗಬೇಕು. ಇಲ್ಲಿ ಮೂರನೇ ದೇಶ ಬರುತ್ತೆ ಅಂತಂದರೆ ಅದಕ್ಕೆ ಭಾರತವೂ ವಿರೋಧಿಸ್ಬೋದು ಅಥವಾ ಶ್ರೀಲಂಕಾವೂ ವಿರೋಧಿಸ್ಬೋದು. ಉದಾಹರಣೆಗೆ ರಾಮೇಶ್ವರಂನಲ್ಲಿ ಒಂದು ಅಮೆರಿಕದ ಕಂಪನಿಯಿಂದ ಭಾರತ ಯಾವುದೋ ಯೋಜನೆ ಕೈಗೊಳ್ತು ಅಂತ ತಿಳ್ಕೊಳ್ಳಿ. ಆವಾಗ ಶ್ರೀಲಂಕಾ ವಿರೋಧಿಸಬಹುದು, ಇದು ನಮ್ಮ ಸೆಕ್ಯುರಿಟಿಗೆ ಥ್ರೆಟ್ ಆಗುತ್ತೆ ಅಂತ. ಅಥವಾ ಶ್ರೀಲಂಕಾದ ಇಲ್ಲಿ ಜಾಫ್ನಾದಲ್ಲಿ ಯಾವುದೋ ಒಂದು ಚೈನಾ ಕಂಪನಿ ಬಂದರೆ ಭಾರತ ವಿರೋಧಿಸಬಹುದು, ಯಾಕೆಂದರೆ ಇದು ಭಾರತದ ಸೆಕ್ಯುರಿಟಿಗೆ ಥ್ರೆಟ್ ಬರುತ್ತೆ ಅಂತ. ಕಾರಣ ಏನು ಅನ್ನೋದನ್ನು ಈಗ ವಿವರಿಸ್ತೀನಿ ನೋಡಿ ಮಿತ್ರರೇ. ಈಗ ಶ್ರೀಲಂಕಾದ ಈ ದ್ವೀಪ ಇದೆಯಲ್ಲ, ಇದು ಡಾಲ್ಫ್ ಐಲ್ಯಾಂಡ್ ಅನ್ನುವಂಥದ್ದು. ಇದು ತುಂಬ ಇಂಪಾರ್ಟೆಂಟ್ ಐಲ್ಯಾಂಡು. ಇದರ ಪಕ್ಕದಲ್ಲೇ ಇರುವಂಥದ್ದು ಇದು ನಾಗದ್ವೀಪ ಅನ್ನುವಂಥದ್ದು. ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ಅನಾತೀವು ಅನ್ನುವಂಥ ದ್ವೀಪ. ಈ ಮೂರು ಐಲ್ಯಾಂಡ್ಗಳಲ್ಲಿ ಶ್ರೀಲಂಕಾ ಈ ಯೋಜನೆಯನ್ನು ಕೈಗೊಂಡಿತ್ತು. ಯಾಕೆಂತಂದರೆ ಇದು ಸಮುದ್ರದ ಮಧ್ಯದಲ್ಲಿರುವಂತಹ ಪ್ರದೇಶ, ಹೀಗಾಗಿ ಇಲ್ಲಿ ಗಾಳಿ ವೇಗವಾಗಿ ಬೀಸ್ತಾ ಇರುತ್ತೆ. ಇಲ್ಲಿ ವಿಂಡ್ ಎನರ್ಜಿಯನ್ನು ಉತ್ಪಾದಿಸೋದಕ್ಕೆ ಬಹಳ ಅನುಕೂಲಕರವಾದ ವಾತಾವರಣವಿದೆ. ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿ ವಿಂಡ್ ಎನರ್ಜಿಯನ್ನು ಉತ್ಪಾದಿಸಬಹುದು ಅನ್ನೋದು ಶ್ರೀಲಂಕಾದ ಉದ್ದೇಶ. ಇದಕ್ಕೋಸ್ಕರವಾಗಿ ಒಂದು ಬೃಹತ್ ಯೋಜನೆಯನ್ನು ಸಿದ್ಧಪಡಿಸಿತ್ತು. ಈ ಯೋಜನೆಗೋಸ್ಕರವಾಗಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನಿಂದ $12 ಮಿಲಿಯನ್ ಹಣವನ್ನು ಕೂಡ ಸಾಲವಾಗಿ ಪಡೆದುಕೊಂಡಿತ್ತು. ಯೂಶುವಲಿ ಏನಾಗುತ್ತೆ ಅಂದರೆ, ಈ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಆಗಿರ್ಬೋದು ಅಥವಾ ಫಾರಿನ್ ಬ್ಯಾಂಕ್ಗಳಿಂದ ಹಣ ಪಡೆದಂಥ ಸಂದರ್ಭದಲ್ಲಿ ನಾವು ಗ್ಲೋಬಲ್ ಟೆಂಡರನ್ನು ಆಹ್ವಾನಿಸಬೇಕು. ನಮ್ಮಲ್ಲೇ ಟೆಂಡರ್ ಕರೆದುಕೊಂಡು ಈ ಪ್ರಾಜೆಕ್ಟ್ನ ಕೊಡುವ ಹಾಗಿಲ್ಲ, ಗ್ಲೋಬಲ್ ಟೆಂಡರನ್ನು ಕರೀಬೇಕು. ಇಡೀ ವಿಶ್ವದ ಯಾವುದೇ ಕಂಪನಿ ಬೇಕಾದ್ರೂ ಆ ಟೆಂಡರ್ನಲ್ಲಿ ಭಾಗಿಯಾಗಬಹುದು, ಯಾವುದೇ ಕಂಪನಿ ಬೇಕಾದ್ರೂ ಟೆಂಡರ್ ಬಿಡ್ಡನ್ನು ಗೆಲ್ಲಬಹುದು. ಹೀಗೆ ಟೆಂಡರ್ ಆಹ್ವಾನಿಸಿದಂಥ ಸಂದರ್ಭದಲ್ಲಿ ಸಹಜವಾಗಿ ಇಂಥ ಗ್ಲೋಬಲ್ ಟೆಂಡರನ್ನು ಗೆಲ್ಲುವಂಥದ್ದು ಚೈನಾ ಕಂಪನಿಗಳು. ಯಾಕೆಂದರೆ ಲೋ ಬಿಡ್ಡಿಂಗ್ ಮಾಡ್ತವೆ, ಕಳಪೆ ಕಾಮಗಾರಿ ಎಲ್ಲೋದು, ಅದು ಬೇರೆ ವಿಚಾರ, ಬಿಟ್ಬಿಡಿ, ನಾನು ಅದ್ರ ಬಗ್ಗೆ ಹೆಚ್ಚಿಗೆ ವಿವರಣೆ ಕೊಡೋದಕ್ಕೆ ಹೋಗೋದಿಲ್ಲ. ಶ್ರೀಲಂಕಾಗೆ ಆಹ್ವಾನಿಸಿದಂಥ ಈ ಟೆಂಡರ್ನಲ್ಲಿ ಚೈನಾ ಕಂಪನಿ ಭಾಗಿಯಾಗುತ್ತೆ. ಚೈನಾದ ಸೈನೋಸೋರ್ ಹೈಬ್ರಿಡ್ ಟೆಕ್ನಾಲಜಿ ಅನ್ನೋ ಕಂಪನಿ ಈ ಬಿಡ್ಡನ್ನು ಗೆಲ್ಲುತ್ತೆ. ಅಂದರೆ ಲೋ ಬಿಡ್ಡರ್ ಆಗಿರುವ ಕಾರಣದಿಂದಾಗಿ ಈ ಟೆಂಡರ್ ಚೈನಾದ ಸೈನೋಸೋರ್ ಹೈಬ್ರಿಡ್ ಟೆಕ್ನಾಲಜಿ ಕಂಪನಿ ಪಾಲಾಗುತ್ತೆ. ಮಿತ್ರರೇ, ಯೋಚನೆ ಮಾಡಿ, ಇಲ್ಲಿ ಮತ್ತು ಇಲ್ಲಿ ನಾಗಾದ್ವೀಪದಲ್ಲಿ ಮತ್ತು ಅನಾತೀವು ಈ ಮೂರು ದ್ವೀಪಗಳಲ್ಲಿ ಚೈನಾದ ಒಂದು ಕಂಪನಿ ಬಂದು ಇಲ್ಲಿ ವಿಂಡ್ ಮತ್ತು ಸೋಲಾರ್ ಎನರ್ಜಿಯನ್ನು ಮಾಡಿದ್ರೆ ಭಾರತಕ್ಕೆ ಏನು ತೊಂದರೆ? ಅವರು ಯೋಜನೆ ಮಾಡ್ತಾರೆ, ಅವರು ಹೋಗ್ತಾರೆ ಅಂತ ಅನ್ನಿಸ್ಬಹುದು. ಆದರೆ ಭಾರತ ಇಲ್ಲಿ ಪ್ರಬಲವಾಗಿ ವಿರೋಧಿಸೋಕ್ಕೆ ಕಾರಣ ಏನು ಅಂತಂದರೆ, ಈ ಕಂಪನಿ ಏನಿದೆ ಚೈನಾದ ಪ್ರೈವೇಟ್ ಕಂಪನಿ ಆದರೂ ಕೂಡ ಇಲ್ಲಿ ಚೈನಾ ಸರ್ಕಾರ ಜೊತೆಗೆ ಚೈನಾದ ಮಿಲಿಟರಿಯ ಪಾಲುದಾರಿಕೆಯೂ ಕೂಡ ಇದೆ. ಈ ದ್ವೀಪಕ್ಕೆ ಚೈನಾದ ಸರ್ಕಾರ ಪಾಲುದಾರಿಕೆ ಹೊಂದಿದ ಒಂದು ಕಂಪನಿ ಬಂದಿದ್ದೆ ಆದರೆ ಭಾರತಕ್ಕೆ ಯಾವ ರೀತಿಯಾಗಿ ಸೆಕ್ಯುರಿಟಿ ಥ್ರೆಟ್ ಎದುರಾಗುತ್ತೆ ಅನ್ನೋದನ್ನು ನೀವೇ ಊಹೆ ಮಾಡಿಕೊಳ್ಳಿ. ಇದು ಭಾರತದ ರಾಮೇಶ್ವರಂ ಇದೆಯಲ್ಲ, ಇದರಿಂದ ಕೇವಲ 45 ಕಿಲೋಮೀಟರ್ ದೂರದಲ್ಲಿದೆ. 45 ಕಿಲೋಮೀಟರ್ ದೂರ. ಹಾಗೆ ಭಾರತದ ತಮಿಳುನಾಡಿಗೂ ಕೂಡ ತುಂಬ ಹತ್ತಿರದಲ್ಲಿರುವಂಥ ಐಲ್ಯಾಂಡ್ಗಳಿವು. ಇಂಥ ಐಲ್ಯಾಂಡ್ನಲ್ಲಿ ಚೀನಾ ಬಂದ್ಬಿಟ್ಟು ಯೋಜನೆ ಮಾಡಿದ್ರೆ ಭಾರತ ಸುಮ್ಮನೆ ಇರೋದಕ್ಕಾಗತ್ತಾ? ಹೀಗಾಗಿ ಭಾರತ ತೀವ್ರವಾಗಿ ವಿರೋಧಿಸುತ್ತೆ. ಭಾರತ ಶ್ರೀಲಂಕಾ ನಡುವೆ ಗಡಿ ಸಂಬಂಧಿಸಿದಂತೆ ಅನೇಕ ವಿವಾದಗಳಿದೆ. ಅದನ್ನು ಇತ್ಯರ್ಥಪಡಿಸೋದಕ್ಕೆ ಎರಡೂ ದೇಶಗಳ ಕೈಲಿ ಸಾಧ್ಯವಾಗ್ತಾ ಇಲ್ಲ.
ಮುಖ್ಯವಾಗಿ ನಿಮಗೆ ಇಲ್ಲೊಂದು ದ್ವೀಪ ಕಾಣ್ತಾ ಇರಬಹುದು. ಇದು ಕಚತ್ತೀವು ಅನ್ನುವಂಥ ಒಂದು ದ್ವೀಪ. ಈ ಕಚತ್ತೀವು ದ್ವೀಪವನ್ನು ಭಾರತ ಶ್ರೀಲಂಕಾಗೆ ಒಂದು ರೀತಿಯಲ್ಲಿ ದಾನವಾಗಿ ಕೊಟ್ಟುಬಿಟ್ಟಿದೆ. ಇದು ಈಗಲೂ ಕೂಡ ವಿವಾದದ ಕೇಂದ್ರ ಬಿಂದು. ಇದು ಭಾರತಕ್ಕೆ ಅತ್ಯಂತ ಸಮೀಪದಲ್ಲಿರುವಂಥ ದ್ವೀಪ. ಈ ಐಲ್ಯಾಂಡನ್ನು ಭಾರತ ಶ್ರೀಲಂಕಾಗೆ ಬಿಟ್ಟುಕೊಟ್ಟಿದೆ. ಮೊದಲು ಇದರ ಕಂಪ್ಲೀಟ್ ಕಂಟ್ರೋಲ್ ಭಾರತದ ಕೈಲಿತ್ತು. ಆದರೆ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಈ ದ್ವೀಪವನ್ನು ಶ್ರೀಲಂಕಾಗೆ ಬಿಟ್ಟುಕೊಡಲಾಗಿದೆ. ಇದು ಒಟ್ಟು 1.5 ಸ್ಕ್ವೇರ್ ಕಿಲೋಮೀಟರ್ ವ್ಯಾಪ್ತಿ ಹೊಂದಿರುವಂಥ ಒಂದು ದ್ವೀಪ. ಇದು ಭಾರತದ ಪಾಲಿಗೆ ಅತ್ಯಂತ ಮಹತ್ವವಾದಂಥ ದ್ವೀಪ. ಯಾಕೆಂತಂದರೆ ಈ ತಮಿಳುನಾಡಿನಿಂದ ಹೋಗುವಂತಹ ಮೀನುಗಾರರೇನಿದ್ದಾರೆ, ಇಲ್ಲಿ ಬಲೆಯನ್ನು ಒಣಗಿಸೋದು, ಅವರು ಉಳಿದುಕೊಳ್ಳೋದಕ್ಕೆ, ಎಮರ್ಜೆನ್ಸಿ ಲ್ಯಾಂಡಿಂಗು ಎಲ್ಲದಕ್ಕೂ ಕೂಡ ಇದು ತುಂಬ ಇಂಪಾರ್ಟೆಂಟ್ ಆಗಿತ್ತು. ಆದರೆ ಭಾರತ ಒಂದು ಗಡಿ ಸಮಸ್ಯೆಯನ್ನು ಇತ್ಯರ್ಥ ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ಶ್ರೀಲಂಕಾ ಜೊತೆಗೆ ಒಂದು ಒಪ್ಪಂದವನ್ನು ಮಾಡಿಕೊಡುತ್ತೆ. ಆ ಒಪ್ಪಂದದ ಭಾಗವಾಗಿ ಈ ದ್ವೀಪವನ್ನು ಕಂಪ್ಲೀಟಾಗಿ ಶ್ರೀಲಂಕಾಗೆ ಕೊಡಲಾಯಿತು. ಇವತ್ತಿಗೂ ಕೂಡ ಇದೊಂದು ಬಹಳ ವಿವಾದಗ್ರಸ್ತ ಜಾಗ ಆಗಿದೆ. ಯಾಕೆಂತಂದರೆ ತಮಿಳುನಾಡಿನವರು ಈಗಲೂ ಕೂಡ ಈ ದ್ವೀಪ ಬಿಟ್ಟುಕೊಟ್ಟಿದ್ದಕ್ಕೆ ಬಹಳ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ತಮಿಳು ಕಲ್ಚರ್ ಇದೆ, ಅಂದರೆ ಅಲ್ಲಿ ಯಾರು ಕೂಡ ಜನ ವಾಸ ಮಾಡೋದಿಲ್ಲ. ಆದರೂ ಕೂಡ ತಮಿಳುನಾಡಿನ ಕಲ್ಚರ್ಗೆ ಇದು ತುಂಬ ಹತ್ತಿರವಾಗಿದ್ದು, ತಮಿಳುನಾಡಿನ ಮೀನುಗಾರರಿಗೆ ಇದು ತುಂಬ ಅನುಕೂಲವಾದಂಥ ಒಂದು ಐಲ್ಯಾಂಡ್ ಆಗಿತ್ತು. ಇದನ್ನು ಬಿಟ್ಟುಕೊಂಡಂಥ ನಿರ್ಧಾರ ಸರಿಯಲ್ಲ ಅಂತ ಹೇಳುವಂಥದ್ದನ್ನು ತಮಿಳುನಾಡಿನ ರಾಜಕಾರಣಿಗಳು ಈಗಲೂ ವಾದ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಕೇಸ್ ಇನ್ನೂ ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಉಳಿದಿದೆ. ಇಂಥ ಸಂದರ್ಭದಲ್ಲಿ, ಇಂಥ ಗಡಿ ವಿವಾದಗಳಿರುವ ಸಂದರ್ಭದಲ್ಲಿ ಭಾರತಕ್ಕೆ ಅತ್ಯಂತ ಹತ್ತಿರವಾದ ಐಲ್ಯಾಂಡ್ಗಳಲ್ಲಿ ವಿಂಡ್ ಮತ್ತು ಸೋಲಾರ್ ಎನರ್ಜಿಯ ಒಂದು ಈ ಪ್ರಾಜೆಕ್ಟನ್ನು ಚೈನಾ ಕಂಪನಿಗೆ ಶ್ರೀಲಂಕಾ ಕೊಡುವ ನಿರ್ಧಾರ ಏನು ಮಾಡಿತ್ತು, ಇದಕ್ಕೆ ಭಾರತ ಪ್ರಬಲವಾಗಿ ವಿರೋಧಿಸಿತ್ತು. ಇದು ಭಾರತ ಮತ್ತು ಶ್ರೀಲಂಕಾ ನಡುವಿನ ಸೆಕ್ಯೂರಿಟಿಗೆ ತುಂಬ ಥ್ರೆಟ್ ಅನ್ನುವಂಥದ್ದನ್ನು ಭಾರತ ಒತ್ತಿ ಹೇಳಿತ್ತು. ಮಿತ್ರರೇ, ಈಗ ಭಾರತ ಏನು ಮಾಡಿದೆ ಅಂತಂದರೆ, ಈ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕಿಂದ ಶ್ರೀಲಂಕಾ ಏನು $12 ಮಿಲಿಯನ್ ಮೊತ್ತವನ್ನು ಸಾಲವಾಗಿ ಪಡೆದಿತ್ತೋ, ಅದಕ್ಕೆ ಪ್ರತಿಯಾಗಿ ಭಾರತ ಒಂದು ಆಫರನ್ನು ನೀಡಿದೆ. ನೀವೇನು $12 ಮಿಲಿಯನ್ ಹಣವನ್ನು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕಿಂದ ಪಡಿತಾ ಇದ್ರಿ, ಆ ಹಣವನ್ನು ನಾವು ಕೊಡ್ತೀವಿ ನಿಮಗೆ. ನೀವು ಯೋಜನೆಯನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ, ಆದರೆ ಚೀನಾ ಕಂಪನಿ ಬೇಡ. ನೀವು ಭಾರತದ ಕಂಪನಿಗಾದರೂ ಟೆಂಡರ್ ಕೊಡಿ, ಅಥವಾ ನಿಮ್ಮಲ್ಲೇ ಇರುವ ಕಂಪನಿಗೆ ಟೆಂಡರ್ ಕೊಟ್ಟು ನೀವು ಯೋಜನೆಯನ್ನು ಮಾಡಿಕೊಳ್ಳಿ. ನಾವು $12 ಮಿಲಿಯನ್ ಮೊತ್ತವನ್ನು ನಿಮಗೆ ಸಾಲವಾಗಿ ಕೊಡ್ತೀವಿ. ಹೀಗೆ ಶ್ರೀಲಂಕಾ ಯೋಜನೆಯನ್ನು ಕೈಬಿಟ್ಟಿದ್ದಕ್ಕಾಗಿ ಭಾರತ ಒಂದು ಬೆನಿಫಿಟನ್ನು ಶ್ರೀಲಂಕಾಗೆ ಕೊಟ್ಟಿದೆ. ಅದೇನಂತಂದರೆ, ಈ $12 ಮಿಲಿಯನ್ ಮೊತ್ತವನ್ನು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕಿಂದ ಶ್ರೀಲಂಕಾ ಪಡೆದುಕೊಂಡಿದ್ರೆ ಅದಕ್ಕೆ ಬಡ್ಡಿ ಕಟ್ಟಬೇಕಾಗಿತ್ತು. ಪ್ರತಿ ವರ್ಷ ಕಂತು ಕಟ್ಟೋದು ಮಾತ್ರ ಅಲ್ಲ, ಜೊತೆಗೆ ಬಡ್ಡಿಯನ್ನು ಕೂಡ ಸೇರಿಸಿ ಕಟ್ಟಬೇಕಾಗಿತ್ತು. ಆದರೆ ಭಾರತ $12 ಮಿಲಿಯನ್ ಮೊತ್ತವನ್ನು ಫ್ರೀಯಾಗಿ ಕೊಟ್ಟಿದೆ, ಯಾವುದೇ ಬಡ್ಡಿ ಇಲ್ಲ. ಶ್ರೀಲಂಕಾ ಕಂತುಗಳ ಮೂಲಕ ಅಸಲು ಹಣವನ್ನು ಮಾತ್ರ ಭಾರತಕ್ಕೆ ವಾಪಸ್ ಕೊಟ್ಟರೆ ಸಾಕು, ಯಾವುದೇ ಬಡ್ಡಿ ಇಲ್ಲದೆ ಭಾರತ ಈ ಸಹಾಯವನ್ನು ಮಾಡಿದೆ. ಮಿತ್ರರೇ, ಭಾರತ ಸರಿಯಾದ ಸಮಯದಲ್ಲಿ ಶ್ರೀಲಂಕಾವನ್ನು ಎಚ್ಚರಿಸಿ ಈ ಯೋಜನೆ ಕೈಬಿಡುವಂತೆ ಮಾಡಿದೆ. ಸಾಮಾನ್ಯವಾಗಿ ಈ ಚೈನಾ ಏನು ಮಾಡುತ್ತೆ ಗೊತ್ತಾ, ಹೋದಲ್ಲೆಲ್ಲ ಇದೇ ಕಿತಾಪತಿ. ಚೈನಾ ಸರ್ಕಾರ ಎಲ್ಲೂ ನೇರವಾಗಿ ಯಾವುದೇ ಯೋಜನೆಯನ್ನು ಕೈಗೆತ್ತಿಕೊಳ್ಳೋದಿಲ್ಲ, ನೇರ ಇಂಟರ್ಫಿಯರೆನ್ಸ್ ಇರೋದೇ ಇಲ್ಲ. ಚೈನಾ ಇಂಥ ಪ್ರಮುಖವಾದ ಯೋಜನೆಗಳಿಗೆ ಖಾಸಗಿ ಕಂಪನಿಗಳನ್ನು ಮುಂದೆ ಬಿಡುತ್ತೆ, ನಂತರ ಅಲ್ಲಿ ನಿಧಾನವಾಗಿ ಇಂಟರ್ಫಿಯರ್ ಆಗುತ್ತೆ. ನಿಮಗೆ ನೆನಪಿರ್ಬೋದು ಮಿತ್ರರೇ, ಇತ್ತೀಚೆಗಷ್ಟೇ UAEಯಲ್ಲಿ ಮಿಲಿಟರಿ ಬೇಸ್ ಒಂದು ಭಾರಿ ಸುದ್ದಿಯಾಗಿತ್ತು. ಕಾರಣ ಏನಂತಂದರೆ, UAEಯಲ್ಲಿ ಮಿಲಿಟರಿ ಬೇಸನ್ನು ಚೈನಾದ ಕಂಪನಿ ನಿರ್ಮಾಣ ಮಾಡ್ತಾ ಇತ್ತು. ಇದಕ್ಕೆ ಅಮೆರಿಕ ಇಂಟರ್ಫಿಯರ್ ಆಗಿ ಆ ಯೋಜನೆ ಕ್ಯಾನ್ಸಲ್ ಆಗುವಂತೆ ನೋಡಿಕೊಳ್ತು. ಹೀಗೆ ಚೈನಾ ಕಂಪನಿಗಳು ಬೇರೆ ಬೇರೆ ಕಡೆ ಹೋಗಿ ಬೇರೆ ಬೇರೆ ದೇಶಗಳ ಸೆಕ್ಯೂರಿಟಿ ವಿಚಾರದಲ್ಲಿ ಮೂಗು ತೋರಿಸುತ್ತೆ. ಈಗ ಭಾರತದ ವಿರುದ್ಧವೂ ಇಂತಹದ್ದೇ ಒಂದು ಷಡ್ಯಂತ್ರವನ್ನು ಚೀನಾ ಮಾಡಿತ್ತು. ಭಾರತ ಸರಿಯಾದ ಸಮಯದಲ್ಲಿ ಇದನ್ನು ಪ್ರತಿಭಟಿಸಿ ಶ್ರೀಲಂಕಾಗೆ ಎಚ್ಚರಿಕೆ ಕೊಟ್ಟು ಈ ಯೋಜನೆ ರದ್ದಾಗುವಂತೆ ಮಾಡಿದೆ. ಸದ್ಯ ಶ್ರೀಲಂಕಾ ಸರ್ಕಾರ ಭದ್ರತೆಯ ಕಾರಣವನ್ನು ನೀಡಿ ಯೋಜನೆಯನ್ನು ಕೈಬಿಟ್ಟಿರೋದಾಗಿ ಹೇಳಿದೆ. ಆದರೆ ಈ ವಿಚಾರವನ್ನು ಶ್ರೀಲಂಕಾದಲ್ಲಿರುವ ಚೈನಾದ ರಾಯಭಾರ ಕಚೇರಿಯು ಟ್ವೀಟ್ ಮಾಡಿ ತಿಳಿಸಿದೆ. ಸೈನೋಸೋರ್ ಹೈಬ್ರಿಡ್ ಟೆಕ್ನಾಲಜಿ ಕಂಪನಿಯ ಟೆಂಡರ್ ಕ್ಯಾನ್ಸಲ್ ಆಗಿದೆ ಅನ್ನೋದನ್ನು ಟ್ವೀಟ್ನಲ್ಲಿ ತಿಳಿಸಿದೆ. ಮಿತ್ರರೇ, ಇದೊಂದು ಖಾಸಗಿ ಕಂಪನಿಯ ಒಡಂಬಡಿಕೆಯಾಗಿತ್ತು. ಇಲ್ಲಿ ಚೈನಾದ ಪಾತ್ರ ಏನೂ ಇರಲಿಲ್ಲ. ಹೀಗಿರುವಾಗ ಚೈನಾದ ಎಂಬಸಿ ಯಾಕೆ ಟ್ವೀಟ್ ಮಾಡಬೇಕು? ಇದರಲ್ಲಿ ಚೈನಾದ ಎಂಬಸಿಯದ್ದು ಪಾತ್ರ ಏನು? ಅಲ್ಲಿಗೆ ಗೊತ್ತಾಗುತ್ತೆ ಅಲ್ವಾ ಇದರಲ್ಲಿ ಚೈನಾ ಸರ್ಕಾರದ ಹಿತಾಸಕ್ತಿ ಇತ್ತು ಅನ್ನೋದು. ಸದ್ಯ ಭಾರತವೇನೋ ರೈಟ್ ಟೈಮಲ್ಲಿ ರೈಟ್ ಡಿಸಿಷನ್ ತೆಗೆದುಕೊಂಡು ಈ ಯೋಜನೆಯನ್ನು ರದ್ದುಪಡಿಸುವಲ್ಲಿ ಯಶಸ್ವಿಯಾಗಿದೆ. ಮಿತ್ರರೇ, ಇದಿಷ್ಟು ಚೈನಾ ಕಂಪನಿಯೊಂದು ವಿಂಡ್ ಸೋಲಾರ್ ಎನರ್ಜಿ ಪ್ರಾಜೆಕ್ಟನ್ನು ಶ್ರೀಲಂಕಾದ ಐಲ್ಯಾಂಡ್ಗಳಲ್ಲಿ ಮಾಡಲು ಹೊರಟಿದ್ದು, ಇದಕ್ಕೆ ಭಾರತ ವಿರೋಧಿಸಿ ಆ ಯೋಜನೆಯನ್ನು ರದ್ದಾಗುವಂತೆ ಮಾಡಿದ್ದರ ಕುರಿತಾದ ಸುದ್ದಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಲಹೆಗಳಿದ್ದರೆ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.